7 ಮಂತ್ಸ್ ಕರೆಂಟ್ ಅಫೇರ್ಸ್ ಸೆಟ್ 14. 2026ರಲ್ಲಿ ಬೆಂಗಳೂರಿನಲ್ಲಿ ನಡೆದ ಹೆಡ್ಸ್ ಆಫ್ ಸ್ಪೇಸ್ ಏಜೆನ್ಸಿ ಮೀಟಿಂಗ್ ಅನ್ನು ಯಾವ ಸಂಸ್ಥೆಗಳು ಆಯೋಜಿಸಿದವು? ಇಸ್ರೋ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್. ಹೆಡ್ಸ್ ಆಫ್ ಸ್ಪೇಸ್ ಏಜೆನ್ಸಿ ಮೀಟಿಂಗ್ 2026ರಲ್ಲಿ ಎಷ್ಟು ಬ್ರಿಕ್ಸ್ ದೇಶಗಳ ಬಾಹ್ಯಾಕಾಶ ಸಂಸ್ಥೆಗಳ ಮುಖ್ಯಸ್ಥರು ಭಾಗವಹಿಸಿದ್ದರು? 11. IIT ಭುವನೇಶ್ವರದ ಸಂಶೋಧಕರು ಅಭಿವೃದ್ಧಿಪಡಿಸಿದ ಪೋರ್ಟಲ್ ಸಾಧನದ ಹೆಸರು ಏನು? ಅರ್ಸೆನ್ಸೇಫ್ ಸಾಧನವು ಯಾವ ಸಂಸ್ಥೆಯ ಸಹೋದ್ಯೋಗದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ? ನ್ಯಾನೋಸ್ನಿಪ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್. ಅರ್ಸೆನ್ಸೇಫ್ ಸಾಧನವು ಸಾಮಾನ್ಯವಾಗಿ ಯಾವುದನ್ನು ಪತ್ತೆ ಹಚ್ಚಲು ಬಳಸಲಾಗುತ್ತದೆ? ನೀರಿನಲ್ಲಿನ ಆರ್ಸೆನಿಕ್. ದೆಹಲಿ NCRನಲ್ಲಿ ಹಳೆಯ ಡೀಸೆಲ್ ಬಸ್ಸುಗಳನ್ನು EVಗಳಿಗೆ ಬದಲಿಸಲು ಅನುಮೋದಿಸಲಾದ ಯೋಜನೆ ಮೊತ್ತ ಎಷ್ಟು? 958.5 ಕೋಟಿ. ದೆಹಲಿ NCR EV ಪಾಲಿಸಿ 2.0 ಅನ್ನು ಯಾವ ಸಚಿವಾಲಯ ಜಾರಿಗೊಳಿಸುತ್ತದೆ? ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ MOHUA. 2026ರಲ್ಲಿ ಆರಂಭವಾದ ಭವಾಸಾಗರ್ ಯೋಜನೆ ಮುಖ್ಯ ಉದ್ದೇಶ ಯಾವುದು? ಆಳ ಸಮುದ್ರದ ಜೀವ ಸಂಪನ್ಮೂಲಗಳ ಸಂರಕ್ಷಣೆ ಮತ್ತು ಅಧ್ಯಯನ. ಭವಾಸಾಗರ್ ಯೋಜನೆಯನ್ನು ಯಾವ ಸಂಸ್ಥೆ ಸ್ಥಾಪಿಸಿದೆ? CMLRE ಯ ಪೂರ್ಣ ರೂಪ ಯಾವುದು? ಸೆಂಟರ್ ಆಫ್ ಮರೈನ್ ಲಿವಿಂಗ್ ರಿಸೋರ್ಸಸ್ ಆ್ಯಂಡ್ ಎಕಾಲಜಿ. ಭಾರತದಲ್ಲಿ ಮೊದಲ ಖಾಸಗಿ ಗೋಲ್ಡ್ ಮೈನ್ ಯೋಜನೆ ಯಾವ ರಾಜ್ಯದಲ್ಲಿ ಆರಂಭವಾಗುತ್ತಿದೆ? ಆಂಧ್ರ ಪ್ರದೇಶ್. ಈ ಗೋಲ್ಡ್ ಮೈನ್ ಯೋಜನೆಯಲ್ಲಿ ಯಾವ ಕಂಪನಿಗಳು ಸಹಯೋಗಿಸಿವೆ? ಜಿಯೋ ಮೈಸೂರು ಸರ್ವಿಸಸ್, ಡೆಕ್ಕನ್ ಗೋಲ್ಡ್ ಮೈನ್ಸ್ ಆ್ಯಂಡ್ ತ್ರಿವೇಣಿ ಅರ್ತ್ ಮೂವರ್ಸ್. ಮರೈನ್ ಸ್ಪೇಷಿಯಲ್ ಪ್ಲಾನಿಂಗ್ MSP ಅನ್ನು ಮೊದಲ ಬಾರಿಗೆ ಯಾವ ದೇಶದ ಸಹಾಯದಿಂದ ಭಾರತದಲ್ಲಿ ಜಾರಿಗೆ ತರಲಾಯಿತು? ಯುನೈಟೆಡ್ ಕಿಂಗ್ಡಮ್. ಭಾರತದಲ್ಲಿ ಮರೈನ್ ಸ್ಪೇಷಿಯಲ್ ಪ್ಲಾನಿಂಗ್ನ ಮೊದಲ ಯೋಜನೆ ಯಾವ ಪ್ರದೇಶದಲ್ಲಿ ಜಾರಿಯಾಯಿತು? ಲಕ್ಷದ್ವೀಪ. ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ GSI ಅನ್ನು ಯಾವ ವರ್ಷ ಸ್ಥಾಪಿಸಲಾಯಿತು? 1851. ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾನ ಮೂಲ ಉದ್ದೇಶ ಏನು? ಕಲ್ಲಿದ್ದಲು ಮತ್ತು ಖನಿಜ ಸಂಪನ್ಮೂಲಗಳ ಅನ್ವೇಷಣೆ. GSI ಪ್ರಸ್ತುತ ಯಾವ ಸಚಿವಾಲಯದ ಅಧೀನದಲ್ಲಿದೆ? ಮಿನಿಸ್ಟ್ರಿ ಆಫ್ ಮೈನ್ಸ್. ಭಾರತದಲ್ಲಿ 2026ರ ವೇಳೆಗೆ ಎಷ್ಟು ಜಿಯಾಲಜಿಕಲ್ ಹೆರಿಟೇಜ್ ಸೈಟ್ಸ್ ಗುರುತಿಸಲಾಗಿದೆ ಎಂದು ಹೇಳಲಾಗುತ್ತದೆ? 69ಕ್ಕಿಂತ ಹೆಚ್ಚು. ಕನ್ನಡ ಸಾಹಿತ್ಯ ಪರಿಷತ್ ಅನ್ನು ಯಾವ ವರ್ಷ ಸ್ಥಾಪಿಸಲಾಯಿತು? 1915. ಕನ್ನಡ ಸಾಹಿತ್ಯ ಪರಿಷತ್ನ ಮುಖ್ಯ ಕಚೇರಿ ಎಲ್ಲಿದೆ? ಬೆಂಗಳೂರು. 2026ರ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಯಾರು? KA ದಯಾನಂದ. ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಲೈಬ್ರರೀಸ್ನಲ್ಲಿ ಪುಸ್ತಕಗಳ ದಾಖಲೆ ಹೆಚ್ಚಿಸುವ ಯಾವ ಅಭಿಯಾನ ಆರಂಭಿಸಲಾಗಿದೆ? ಜ್ಞಾನ ಚಲೋ ಅಭಿಯಾನದಲ್ಲಿ ಯಾವ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ? ಪ್ರವಚನೋತ್ಸವ. 2026ರ ಆರಂಭವಾದ CGS-MFI 2.0 ಯೋಜನೆ ಪೂರ್ಣ ರೂಪ ಯಾವುದು? ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಫಾರ್ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್. CGS-MFI 2.0 ಅನ್ನು ಯಾವ ಸಂಸ್ಥೆ ನಿರ್ವಹಿಸುತ್ತದೆ? NCGTC, ನ್ಯಾಷನಲ್ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟಿ ಕಂಪನಿ. ಹೆಡ್ಸ್ ಆಫ್ ಸ್ಪೇಸ್ ಏಜೆನ್ಸಿ ಮೀಟಿಂಗ್ ಬೆಂಗಳೂರು. ಬ್ರಿಕ್ಸ್ ಪಾರ್ಟಿಸಿಪೆಂಟ್ಸು 11 ದೇಶಗಳು. ಅರ್ಸೆನ್ಸೇಫ್, IIT ಭುವನೇಶ್ವರ್, ನ್ಯಾನೋಸ್ನಿಪ್. ದೆಹಲಿ NCR EV ಪಾಲಿಸಿ 2.0 958.5 ಕೋಟಿ. MOHUA VE ಪಾಲಿಸಿ 2.0. ಭವಾಸಾಗರ CMLRE ಮರೈನ್ ಲಿವಿಂಗ್ ರಿಸೋರ್ಸ್ ಆ್ಯಂಡ್ ಎಕಾಲಜಿ. ಫಸ್ಟ್ ಪ್ರೈವೇಟ್ ಗೋಲ್ಡ್ ಮೈನ್ ಆಂಧ್ರ ಪ್ರದೇಶ್. ಮರೈನ್ ಸ್ಪೇಷಿಯಲ್ ಪ್ಲಾನ್ ಲಕ್ಷದ್ವೀಪ. MSP ಪಾರ್ಟ್ನರ್ UK. GSI 1851. GSI ಮಿನಿಸ್ಟ್ರಿ ಆಫ್ ಮೈನ್ಸ್. ಜಿಯಾಲಜಿಕಲ್ ಹೆರಿಟೇಜ್ ಸೈಟು 69ಕ್ಕಿಂತ ಹೆಚ್ಚು. ಕನ್ನಡ ಸಾಹಿತ್ಯ ಪರಿಷತ್ 1915. ಹೆಡ್ ಕ್ವಾರ್ಟರ್ಸ್ ಬೆಂಗಳೂರು. ಪ್ರೆಸಿಡೆಂಟ್ 2026 KA ದಯಾನಂದ. ಜ್ಞಾನ ಚಲೋ ಕರ್ನಾಟಕ ಲೈಬ್ರರೀಸ್. CGS-MFI 2.0 ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್. CGS-MFI 2.0 NCGTC.